ದಕ್ಷಿಣ ಕನ್ನಡ ಜಿಲ್ಲೆಯ ಕಿನ್ನಿಗೋಳಿಯಲ್ಲಿ ಒಬ್ಬ ಸಾಧಾರಣ ಹುಡುಗನಾಗಿದ್ದ ದೇವಿ ಶೆಟ್ಟಿ ಇವತ್ತು $670 ಮಿಲಿಯನ್ ಅಂದ್ರೆ $5,570 ಕೋಟಿ ಟರ್ನ್ ಓವರ್ ನಡೆಸುವ ನಾರಾಯಣ ಹೃದಯಾಲಯವನ್ನ ಹುಟ್ಟು ಹಾಕಿದ್ರು. ಇವರ ತಂದೆ ತಾಯಿಗೆ ಒಟ್ಟು 9 ಜನ ಮಕ್ಕಳು. ಅಷ್ಟು ರಿಚ್ ಫ್ಯಾಮಿಲಿ ಏನಲ್ಲ. ಒಂದು ದಿನ ದೇವಿ ಶೆಟ್ಟಿ ಅವರು ನ್ಯೂಸ್ ಪೇಪರ್ ಓದುವಾಗ ಆ ಟೈಮ್ ಅಲ್ಲಿ ವರ್ಲ್ಡ್ ಅಲ್ಲಿ ಫಸ್ಟ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿರೋ ಸುದ್ದಿ ಪಬ್ಲಿಷ್ ಆಗಿರುತ್ತೆ. ಅದನ್ನ ಓದಿದ ಶೆಟ್ಟಿ ಅವರು ಅವತ್ತೇ ಡಿಸೈಡ್ ಮಾಡ್ತಾರೆ ಜೀವನದಲ್ಲಿ ಆದ್ರೆ ಹಾರ್ಟ್ ಸರ್ಜನ್ ಆಗ್ಬೇಕು ಅಂತ. ತುಂಬಾ ಕಷ್ಟಪಟ್ಟು ಓದ್ತಾರೆ. ಆಗಿನ ಮೆಡಿಕಲ್ ಎಂಟ್ರನ್ಸ್ ಎಕ್ಸಾಮ್ ಅಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ಫೇಲ್ ಆಗ್ತಾರೆ. ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಎಕ್ಸಾಮ್ ಅನ್ನ ಪಾಸ್ ಮಾಡ್ತಾರೆ. ಮಣಿಪಾಲ್ ನ ಕಸ್ತೂರಬಾ ಮೆಡಿಕಲ್ ಕಾಲೇಜ್ ಅಲ್ಲಿ ಸೀಟ್ ಕೂಡ ಸಿಗುತ್ತಾ. ಇಲ್ಲಿಂದ ತಮ್ಮ ಜರ್ನಿಯನ್ನ ಸ್ಟಾರ್ಟ್ ಮಾಡಿದ ಇವರು ಇಂಡಿಯಾದಲ್ಲಿ ಹಾರ್ಟ್ ಸರ್ಜರಿ ಅಥವಾ ಕಾರ್ಡಿಯಾಕ್ ಟ್ರೀಟ್ಮೆಂಟ್ ಪ್ರತಿಯೊಬ್ಬ ಬಡವನಿಗೂ ಸಿಗ್ಬೇಕು ಅಂತ ಡಿಸೈಡ್ ಮಾಡಿ ನಾರಾಯಣ ಹೃದಯಾಲಯವನ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಇವತ್ತು ನಾರಾಯಣ ಹೆಲ್ತ್ ಅನ್ನೋ ಹೆಸರಿನಿಂದ ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ. 21 ದಿನದ ಹಸುಗೂಸಿಗೆ ಹಾರ್ಟ್ ಸರ್ಜರಿ ಮಾಡಿ ಜೀವ ಉಳಿಸುವ ಮೂಲಕ 1992ರಲ್ಲಿ ಭಾರತದ ಮೊದಲ ನ್ಯೂನೇಟಲ್ ಸರ್ಜರಿಯನ್ನ ಯಶಸ್ವಿಯಾಗಿ ಮಾಡಿದ ಹೆಗ್ಗಳಿಕೆ ದೇವಿ ಶೆಟ್ಟಿ ಅವರದು. ಇವತ್ತು ದೇಶಾದ್ಯಂತ 24ಕ್ಕಿಂತ ಹೆಚ್ಚು ಹಾಸ್ಪಿಟಲ್ಸ್ ಗಳು, 18 ಡಯಾಲಿಸಿಸ್ ಸೆಂಟರ್ಸ್, 2 ಹಾರ್ಟ್ ಸೆಂಟರ್ಸ್, ಅದಲ್ಲದೆ ವಿದೇಶಗಳಲ್ಲೂ ಇವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ನೀವು ಏನಾದ್ರೂ ನಾರಾಯಣ ಹೆಲ್ತ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೊಂಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕಾಮೆಂಟ್ ಮಾಡಿ.